ನನ್ನ ಮತ್ತು ನನ್ನ ಗಂಡನ ಮಧ್ಯೆ ನಂಬಿಕೆ, ಪ್ರೀತಿ, ಗೌರವ ಯಾವತ್ತೂ ಕಮ್ಮಿ ಆಗದೆ ಇರಲಿ. ನಮ್ಮ ಸಂಸಾರ ಅನ್ನೋದು ಹೀಗೆ ಸದಾ ಹಸಿರಾಗಿರಲಿ. ರತ್ನ, ನಿನ್ನಂಥ ಸೊಸೆ ನಮ್ಮನೆಗೆ ಬಂದಿರೋದಕ್ಕೆ ನಾವು ದಿನಾ ದೇವ್ರ ಕೈ ಮುಗಿದ್ರು ಸಾಲದಮ್ಮ. ಇಲ್ಲ ಅತ್ತೆ, ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸೋ ನಿಮ್ಮಂಥವ್ರು ನನಗೆ ಅತ್ತೆಂದ್ರಾಗಿ ಬಂದಿರೋದು ನನ್ನ ಪುಣ್ಯ. ರತ್ನ, ನಾವೆಲ್ಲ ಹೀಗೆ ಮಂಚದ ಪೂಜೆ, ಈ ಹೂವಿನ ಅಲಂಕಾರ ಇದೆಲ್ಲ ಯಾಕೆ ಗೊತ್ತಮ್ಮ? ಬರೀ ಶಾಸ್ತ್ರಕ್ಕಲ್ಲಮ್ಮ, ನಿಮ್ಮಿಬ್ರು ದಾಂಪತ್ಯದ ಅಡಿಪಾಯ ಈ ಮಂಚದ ಕಾಲ್ಗಳಷ್ಟೇ ಗಟ್ಟಿಯಾಗಿರಬೇಕು ಅಂತ. ಅಷ್ಟೇ ಅಲ್ಲ, ನಿಮ್ಮಿಬ್ರು ದಾಂಪತ್ಯ ಈ ಹೂಗಳಷ್ಟೇ ಸುಗಂಧಮಯವಾಗಿರಲಿ ಅಂತ. ನೀವಿಬ್ರು ಅನ್ಯೋನ್ಯವಾಗಿದ್ರೆ ನಾವು ಅದನ್ನ ನೋಡಿ ಕಣ್ಣು ತುಂಬ್ಕೋಬೇಕು. ಹಾಗೆ ಅನ್ಯೋನ್ಯವಾಗಿರಿ ಇಬ್ರು. ಅಮ್ಮ, ಮಂಚೇನ್ ದೇವ್ರ ಪೂಜೆಯಲ್ಲಿ ಯಾಕೆ ಮಾಡ್ತವ್ರೆ? ಪರಶು, ನಮ್ಮ ಧರ್ಮದಲ್ಲಿ ಯಾರೇ ಏನೇ ಸಹಾಯ ಮಾಡಿದ್ರು ಅವ್ರನ್ನ ದೇವರು ಅಂತ ಭಾವಿಸ್ತೀವಿ. ಅಂಥದ್ರಲ್ಲಿ ನಿಮ್ಮ ಸಂಸಾರಕ್ಕೆ ಬುನಾದಿಯಾಗಿರೋ ಈ ಮಂಚ ದೇವ್ರಲ್ವೇನಪ್ಪ? ಅದಕ್ಕೆ ಈ ಪೂಜೆ. ಅಮ್ಮ, ಇಲ್ಲಿಗೆ ಪೂಜೆ ಮುಗ್ದಿದೆ. ಇನ್ನೇನಿದ್ರು ನಿಮ್ಮ ಕೆಲಸ. ಯಾವುದೇ ಕಾರಣಕ್ಕೂ ಮುಹೂರ್ತ ಮೀರೋಗಬಾರ್ದು. ಆಗ್ಲೇ ಯಜಮಾನ್ ರಾಯಸ್ಸಿಗೆ ಶ್ರೇಯಸ್ಸು. ಸರಿ ತಾಯಿ, ನಾನಿನ್ನು ಬರ್ತೇನೆ. ಆಹಾ, ಅಪ್ಪಯ್ಯ ಹಾಕಿರೋ ಬಲೆಗೆ ಬಿದ್ದು ಒದಾಡ್ತಾವೆ ಮನೆ ಮೀನುಗಳು. ಈ ಮಂಚದ ಮೇಲೆ ಉಸಿರು ಕೊಡ್ತೀನಿ ಅಂತ ನನ್ನ ರತ್ನಿಗೆ ನಂಬಿಸೋನು ನಾನೇ. ಅವಶ್ಯಕತೆ ಬಂದಾಗ ಅದೇ ರತ್ನಿನ ಉಸಿರು ಓದ್ಮೋನು ನಾನೇ. ಅಂಕಲ್, ನಿಮಗೆ ನೀವೇನು ಮಾಡ್ತೀರಾ ಅಂತ ಗೊತ್ತಿದ್ಯಾ? ಆಗ್ಲೇ ಹೇಳಿದ್ನಲ್ವಾ, ಎಲ್ಲ ಅರಿವಿದ್ದೇ ನಾನು ಈ ಕೆಲಸ ಮಾಡ್ತಾ ಇರೋದು. ರಶ್ಮಿ, ಏನ್ ನಿಂತ್ಕೊಂಡಿದ್ಯಾ? ತಗೊಳವ ತಾಯಿ, ತಗೋ. ಇದಕ್ಕೇನಾ ರೀ? ಹೊರಟು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಫೋಟೋ ಎಲ್ಲ ತೆಗೆಸ್ಕೊಂಡು ಹೊರಗೆ ಕರ್ಕೊಂಡೋಗಿದ್ದೆ ಎಲ್ಗೋ? ಹೌದು ಕಣೆ, ನಾನೇ ಬರೆದು ಕೊಡುವಂಗಿದ್ದಿದ್ರೆ ಯಾವತ್ತೋ ಬರೆಸ್ಬಿಡ್ತಿದ್ದೆ. ಆದ್ರೆ ನನ್ನ ಸೊಸೆ ಹೆಸರಿಗೆ ರಿಜಿಸ್ಟರ್ ಮಾಡಬೇಕಿತ್ತಲ್ಲ, ಅದಕ್ಕೆ ಅವಳನ್ನ ಕರ್ಕೊಂಡೋಗಿ ಸೈನ್ ಹಾಕ್ಸ್ಬಿಟ್ಟು ಬಂದಿತ್ತು. ಮಾವ, ನಂಗೆ ವಿಷಯನೇ ಗೊತ್ತಿಲ್ವಲ್ಲ ಮಾವ. ಅವತ್ತು ಸೈನ್ ಹಾಕ್ಸಿ ಫೋಟೋ ತೆಗ್ಸಿದ್ನಲ್ಲವಾ ಆಫೀಸಲ್ಲಿ. ಓ, ಇದಕ್ಕೇನಾ ಅದು? ಅಲ್ಲದೆ ಇನ್ನೇನವ್ವ, ನನ್ನ ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಬಂದಾಯ್ತು. ಖಾತೆನೂ ಬದಲಾಯಿಸಿದ್ದೀನಿ. ಇನ್ನು ಯಾವ ನಾಯಿ ನರಿಗಳಿಗೂ ಬದಲಾಯಿಸಕ್ಕಾಗಲ್ಲ. ಏನ್ರಿ ನಿಮ್ಮ ಮಾತಿನ ಅರ್ಥ? ನಮ್ ಕಡೆ ನೋಡ್ಕೊಂಡು ನಾಯಿ ನರಿ ಅಂತಿದ್ದೀರಾ? ಹಂಗಾರೆ ಹೆಂಡತಿ ಮಕ್ಳು ಎಲ್ಲ ನಾಯಿ ನರಿಗಳಾಗೋದ್ವಾ? ಎದೆ ಮಟ್ಟ ಬೆಳೆದಿರೋ ಮಗಳವಳೆ, ನಮ್ಮನ್ನು ಮೀರಿ ಜವಾಬ್ದಾರಿಯಾಗಿ ನಡ್ಕೊಳ್ಳೋಂತ ಮಗ ಅವನೇ. ಹೆಂಡತಿ ಅನ್ನಿಸ್ಕೊಂಡಿರೋ ನಾನಿನ್ನು ಬದುಕಿದ್ದೀನಿ. ಎಲ್ಲ ಆಸ್ತಿನೂ ತಗೊಂಡೋಗಿ ಇವಳಿಗೆ ಬರ್ದಿದ್ದೀರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ಈ ವರ್ಷದ ಬೆಸ್ಟ್ ಮಾವ ಅಂತ ಹೇಳ್ಬೋದು. ಪ್ರೀತಿ ಜಾಸ್ತಿ ಇತ್ತು ಅಂದ್ರೆ ಇನ್ನೊಂದು 4 ಅವಾರ್ಡ್ ಕೊಡ್ಬೋದು ಅಲ್ವಾ ಶಾರದಕ್ಕ? ಮಾತಪ್ಪ, ಯಾಕೆ ಇದನ್ನೆಲ್ಲ ಮಾಡಿದೆ ಅಂತ ದರ್ದಾದ್ರೂ ಏನಿತ್ತು? ಇತ್ತು ಶಾರದಕ್ಕ, ದರ್ದಿತ್ತು. ಈ ಆಸ್ತಿನೆಲ್ಲ ನನ್ನ ಸೊಸೆ ಹೆಸರಿಗೆ ಬರೆದ್ರೆ ಮಾತ್ರ ಈ ಮನೆ ಸಮಸ್ಯೆ ಎಲ್ಲ ಪರಿಹಾರ ಆಗತ್ತೆ. ಈ ವಿಷಯ ನಮ್ಮ ಶಿವಗೂ ಗೊತ್ತಿತ್ತು. ಮಾದಪ್ಪ ಅಣ್ಣ, ಏನೂ ಕೇಳ್ಬೇಡ್ರಿ, ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಅದನ್ನು ಬದಲಾಯಿಸಕ್ಕಾಗಲ್ಲ. ಮನುಷ್ಯತ್ವ ಇವತ್ತಲ್ಲ, ಯಾವತ್ತೋ ಸತ್ತೋಗಿದೆ. ಆದ್ರೆ ಇವತ್ತು ಹೆಣದ ವಾಸನೆ ಬರ್ತಾ ಇದೆ ಅಷ್ಟೇ.
ನೀನ್ ಏನೇನೆಲ್ಲ ಮಾಡ್ದೆ ನಂಗೆ ಅಂದ್ರೂ ನಾನು ಸುಮ್ಮನಿದ್ದೆ. ಆದ್ರೆ ಇವತ್ತು ನನ್ನ ಮಾವನ್ ಸುದ್ದಿಗೆ ಬಂದ್ಬಿಟ್ಟೆ ನೀನು. ಇನ್ನಾನ್ ಸುಮ್ಮನೆ ಇರಲ್ಲ. ನಮ್ಮ ಅಣ್ಣಂಗೆ ಕ್ಷಮೆ ಕೇಳ್ತಾ, ನನ್ನ ಮಾವಂಗೂ ಕ್ಷಮೆ ಕೇಳ್ತಾ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನವ ಅದು? ನಮ್ಮ ಮಾವ ನನ್ನ ಈ ಮನೆ ಲಕ್ಷ್ಮಿ ಅಂತಾರೆ, ಆದ್ರೆ ನಾನು ನಮ್ಮ ಮಾವನ್ನ ಈ ಮನೆ ದೇವ್ರು ಅಂತಾನೆ ಅಂತೀನಿ. ಅಂಥ ಮಾವಂಗೆ ಯಾವ ಮನೆಯಲ್ಲಿ ಅನ್ಯಾಯ ಆಗತ್ತೋ ಅವಮಾನ ಆಗತ್ತೋ ಅಂತ ಮನೇಲಿ ನಾನು ಇರಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಅಯ್ಯೋ, ಗಾಬರಿ ಆಗ್ಬೇಡಿ. ಹಂಗ್ ನಿರ್ಧಾರ ಮಾಡಿದ್ದೆ, ಆದ್ರೆ ಇವಾಗ ನಿರ್ಧಾರನ ಬದಲಾಯಿಸಿದ್ದೀನಿ. ನನ್ನ ಹೊಸ ನಿರ್ಧಾರ ಏನು ಅಂತಂದ್ರೆ, ನಮ್ಮ ಮಾವ ಅಂದ್ರೆ ಈ ಮನೆ ದೇವ್ರು, ಇದು ನಮ್ಮ ಮಾವನ್ ಮನೆ. ಅವ್ರ ಮನೇಲೆ ಅವ್ರಿಗೆ ಅವಮಾನ ಆಗತ್ತೆ, ಅನ್ಯಾಯ ಆಗತ್ತೆ ಅಂತ ಅನ್ನೋದಾದ್ರೆ, ಅವ್ರಿಗೆ ಯಾರ ಅನ್ಯಾಯ ಮಾಡ್ತಾರೋ ಅವ್ರಿಗೆ ಈ ಮನೇಲಿ ಒಂದು ಕ್ಷಣನೂ ಜಾಗ ಇಲ್ಲ. ಏಯ್ ಸೀನಾ, ನಿನಗೆ ಹೇಳ್ತಾ ಇರೋದು, ಈ ಮನೆಯಿಂದ ಆಚೆ ಹೋಗ್ತಾ